ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಂಗ್ ಕಮಾಂಡರ್ ಮೇಲೆ ಇದ್ದಕ್ಕಿದ್ದಂಗೆ ಯಾರೋ ಸೇರ್ಕೊಂಡು ಹಲ್ಲೆ ಮಾಡಿದ್ರು. ನಿನ್ನೆ ಬಂದಂಥ ಸುದ್ದಿ ಇದು. ಬಂದ ತಕ್ಷಣ ಬಹಳಷ್ಟು ಜನರ ಮನಸ್ಸುಗಳು ಕುದ್ದು ಬಿಟ್ವು. ಏನಿದು, ಒಬ್ಬ ಸೈನಿಕನ ಮೇಲೆ ಕೈ ಮಾಡದ? ಯಾರು ಕೈ ಮಾಡಿದ್ರು? ಈ ರೀತಿ ಹಲವಾರು ಪ್ರಶ್ನೆಗಳಿದ್ವು. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಓಡಾಡ್ಬಿಡ್ತಿದ್ದು. ಇದೆಲ್ಲ ಆದಮೇಲೆ ಸಂಗತಿ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಕೈ ಮಾಡಿದಂಥವನು ನಿಜಕ್ಕೂ ಈ ಬೈಕ್ ಸವಾರ ಅಲ್ಲ, ವಿಂಗ್ ಕಮಾಂಡರ್ನೇ ಆತನನ್ನು ಹಿಡ್ಕೊಂಡು ಹೊಡೆದಿದ್ದ ಅಂತ. ನೋಡಿ, ಇದಾದ ಮೇಲೆ ಇದೇ ವಿಂಗ್ ಕಮಾಂಡರ್ ಹೆಂಡತಿನ ಪಕ್ಕದಲ್ಲಿ ಕೂಡಿಸ್ಕೊಂಡು ಆತ ವಿಡಿಯೋ ಮಾಡಿ, ನೋಡಿ ನನಗೆ ಈ ರೀತಿ ಹೊಡೆದಿದ್ದಾರೆ, ಇದು ಮಾಡೋ ಸರಿನಾ, ಇದೆಲ್ಲವನ್ನೂ ಕೂಡ ಹೇಳ್ಕೊತಾ ಬಂದರು. ಯಾಕಂದರೆ ಸೈನಿಕರ ಮೇಲೆ ಕೈ ಎತ್ತೋದು ಅಂದ್ರೆ ಸಾಮಾನ್ಯ ಸಂಗತಿನಾ? ನಾಳಿನ ನಮ್ಮ ದಿನಗಳಿಗೋಸ್ಕರ ಅವರು ತಮ್ಮ ಜೀವ ಕೊಡುವಂಥವ್ರು. ತುಂಬ ಗೌರವ ಇದೆ ಸಮಾಜದಲ್ಲಿ ಸೈನಿಕರ ಬಗ್ಗೆ. ಆದರೆ ಆಮೇಲೆ ಗೊತ್ತಾಯಿತು, CCTV ಕ್ಯಾಮ್ರಾಗಳು ನೋಡಿದ್ಮೇಲೆ ಗೊತ್ತಾಯಿತು, ಈ ಮೊದಲು ಹಲ್ಲೆ ಮಾಡಿದಂಥ ವ್ಯಕ್ತಿ ಇದೇ ವಿಂಗ್ ಕಮಾಂಡರ್ ಅನ್ನುವಂಥದ್ದು. ನೋಡಿ, ಇದು ಸಂಗತಿ. ವಿಂಗ್ ಕಮಾಂಡರ್ ಮತ್ತು ಬೈಕ್ ಸವಾರ ವಿಕಾಸ್ ನಡುವೆ ನಡೆದಂಥ ಗಲಾಟೆ, ಹಲ್ಲೆಗೊಳಗಾದಂಥ ವಿಕಾಸನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ವಿಂಗ್ ಕಮಾಂಡರ್ ಯಾವ ರೀತಿ ಆತನಿಗೆ ಹೊಡೆದ್ರು ಅದನ್ನು ಕೂಡ ತೋರಿಸ್ತೀವಿ. ಬನ್ನಿ, ವಿಕಾಸ್ ತಾಯಿ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅಲ್ಲ, ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ, ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೆ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲರೂ ಸೇರಿ. ಏನಿಲ್ಲ ಸರ್, ಇದು ಎದುರುಗಡೆ ನೋಡಬೇಕು, ಕಣ್ಣಾರೆ ನೋಡಬೇಕು ಏನು ನಡೆದಿದೆ ಅಂತ. ಬೆಳಗ್ಗೆ 6:15 ನಡೆದಿರೋದು ಅಲ್ಲೇ ಮುಗಿದೋಗ್ಬೇಕಾಯ್ತು, ಮುಗ್ದಿಲ್ಲ. ಮತ್ತೆ 3 ಗಂಟೆಗೆ ಬಂದು ಕಂಪ್ಲೇಂಟ್ ಇಲ್ಲಿ ಅವರು ಯಾರು ವಿಂಗ್ ಕಮಾಂಡರ್ ಅವರು ಹೆಂಡ್ತಿ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಾದಮೇಲೆ 4 ಗಂಟೆಗೆ ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ. ಬಟ್ ಹಿಂದೆ ಮುಂದೆ ವಿಚಾರಣೆ ಮಾಡಬೇಕಾಯ್ತಲ್ಲ ಪೊಲೀಸವರು, ಮಾಡಿಲ್ಲ. ಹಿಂದೆ ಮುಂದೆ ವಿಚಾರಣೆ ಮಾಡಿದೆ ಕರ್ಕೊಬಂದು ಕೂರಿಸ್ಕೊತಾರೆ. ಅರ್ಧವರೆಗೆಲ್ಲ FIR ಇದಾಗುತ್ತೆ. ಅವ್ರು ಕರೆಕ್ಟಾಗಿ ನೋಡಿದಿದ್ರೆ ಅವ್ರ ಮೇಲೆ ಒಂದು FIR ಮಾಡ್ಬೋದಾಯಿತು. ಹೊಡೆದಿರೋದೇ ಅವರು, ಇನ್ಯಾರೋ ಅಲ್ಲ, ಹೊಡೆದಿರೋದೇ ವಿಂಗ್ ಕಮಾಂಡ್ರು. ಇಷ್ಟೇ ಇದರಲ್ಲಿ. ಅದರಲ್ಲಿ ಏನಿದೆ ಅಂದರೆ ಅರ್ಥ, ಈಗ ಪೊಲೀಸವರು ಯಾವ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದನ್ನ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಏನಿಲ್ಲ ಸರ್, ಇದು ಎದುರುಗಡೆ ಇದೆಲ್ಲ ಆದಮೇಲೆ ಈಗ ವಿಕಾಸ್ ಕಡೆಯವರು ಕೂಡ ದೂರು ಕೊಟ್ಟರು. ಅದರಲ್ಲೂ ಈ CCTV ದೃಶ್ಯಾವಳಿಗಳನ್ನು ಆದಮೇಲೆ ಯಾರು ತಪ್ಪಿದೆ ಅಂತ ಗೊತ್ತಾದಮೇಲೆ ನಾವು ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರ ಪರವಾಗಿರುವಂಥ ಲಾಯರ್. ವಿಕಾಸ್ ಕುಮಾರ್ ಮತ್ತು ವಿಂಗ್ ಕಮಾಂಡರ್ ಕಾರ್ಗೆ ಒಂದು ಸಣ್ಣದೊಂದು ಗಾಯ ಆಗ್ತದೆ. ಅದರಲ್ಲಿ ವಿಕಾಸ್ ಕುಮಾರ್ ಕೇಳ್ತಾರೆ, ನಮ್ಮ ಸೈಲೆನ್ಸರ್ ಟಚ್ ಆಗಿಬಿಟ್ಟಿದೆ ಅಂತ. ಆ ಒಳಗಡೆ ಇದ್ದಂಥ DRDO ಕೆಲಸ ಮಾಡ್ತಾ ಅವನು ಹೆಂಡ್ತಿ ಹಿಂದಿಯಲ್ಲಿ ಕೆಟ್ಟ ಮಾತೆ ಬೈತಾಳೆ. ಸೊ ಹಾಗಾಗಿ ಅವನು ಯಾಕೆ ಹಿಂದಿಯಲ್ಲಿ ಈ ಥರ ಕೆಟ್ಟ ಬೈತೀರ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ವಿಂಗ್ ಕಮಾಂಡರ್ ಆಚೆ ಬಂದು ಇವನನ್ನು ಬೂಟ್ ಕಾಲಲ್ಲಿ ಒದ್ದು, ಹೆಲ್ಮೆಟಲ್ಲಿ ಒದ್ದು, ಕೈಗೆ ಕಚ್ಚಿ ಮತ್ತು ಬಾಯಿಗೆ ಈ ಥರ ಗಾಯ ಮಾಡಿ ಮರಣಾಂತಿಕ ಹಲ್ಲೆ ಮಾಡ್ತಾರೆ ಸರ್. ಆಗ ಇವರು ಅಲ್ಲೆಲ್ಲರೂ ಸುಮಾರು ಜನ ಬಂದು ಬಿಡಿಸ್ತಾರೆ, ಅವನಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಇವ್ನು ಮನೆಗೆ ಹೊಟ್ಟೋಗ್ತಾನೆ. 3 ಅಥವಾ 3:15 ಬೈಪ್ನಲ್ಲಿ ಪೊಲೀಸ್ ಸ್ಟೇಷನವ್ರು ಬಂದು ಕರ್ಕೊಂಬಂದಾಗೆ ಇದೆಲ್ಲ ಇನ್ಸಿಡೆಂಟ್ ಆಗಿರೋದು ಗೊತ್ತಾಗೋದು. ವಿಂಗ್ ಕಮಾಂಡರೇ ಈ ವಿಕಾಸ್ ಕುಮಾರ್ನ ಹೊಡೆದಿರೋಂಥದ್ದು. ಆ ಎಲ್ಲ ವಿಡಿಯೋ ಇಟ್ಕೊಂಡು ಕಂಪ್ಲೇಂಟ್ ಕೊಡ್ತೀವಿ ಸರ್. ಇದುವರೆಗೂ FIR ಮಾಡಿಸಲ್ಲ. ಅವ್ನು ಕೊಟ್ಟರು FIR ಮಾಡಿಸಿ ಅವನು ಕಲ್ಕತ್ತಾದಲ್ಲಿದ್ದಾನೆ ಸರ್. ಆ ಥರ ಗಾಯ ನಿಜವಾಗ್ಲೂ ಗಾಯ ಆಗಿದೆ. ಏರ್ಪೋರ್ಟಲ್ಲಿ ಯಾರು ಅಲೋ ಮಾಡ್ತಾರೆ? ಕಲ್ಕತ್ತಾಗೆ ಹೆಂಗೆ ಹೋಗೋಕ್ಕಾಗ್ತದೆ ಸರ್? ನಮ್ಗೆ ಕೇಳೋದಿಷ್ಟೇ, ಹೊಡೆದಿರೋದು ಅವನು, ಆರೋಪಿ ಅವನು, ಏಟು ತಿಂದ ನೀವು ಏಟು ತಿಂದು